ಇಂದಿನ ರಾಜಕಾರಣಿಗಳ ಪಾದ ಮುಟ್ಟಿ ನಮಸ್ಕರಿಸಬೇಡಿ, ಯಾಕಂದರೆ ಅದಕ್ಕೆ ಅವರು ಯಾರೂ ಅರ್ಹರಲ್ಲ. SPP ಕಾರ್ಯಕರ್ತರಿಗೆ DCM ಅಜಿತ್ ಪವಾರ್ ಈ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ NCP ಕಾರ್ಯಕರ್ತರಿಗೆ ಈ ರೀತಿ ಸಲಹೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಬೀಡ್ನಲ್ಲಿ ನಡೆದಂಥ ಒಂದು NCP ಸಮಾವೇಶದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಏನನ್ನೂ ಕೊಡಬೇಡಿ, ನಿಮ್ಮ ಪ್ರೀತಿ ಗೌರವ ಮಾತ್ರ ಸಾಕು, ನನ್ನ ಪಾದಗಳನ್ನು ಮುಟ್ಟಿ ಯಾರೂ ನಮಸ್ಕರಿಸಬೇಡಿ. ಇಂದಿನ ರಾಜಕಾರಣಿಗಳು ಅದಕ್ಕೆ ಯೋಗ್ಯರಲ್ಲ. NCP ಕಾರ್ಯಕರ್ತರ ಸಮಾವೇಶದಲ್ಲಿ ಅಜಿತ್ ಪವಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆಗಳಲ್ಲೂ ಕೂಡ ಅವರು ಹಿರಿಯರು ಕಿರಿಯರು ಅಂತ ನೋಡೋದೇ ಇಲ್ಲ, ಎಲ್ಲರೂ ಪಾದ ಮುಟ್ಟಿ ಅಣ್ಣ ನಮಸ್ಕಾರ, ಅಪ್ಪಾಜಿ ನಮಸ್ಕಾರ, ಬಾಸ್ ನಮಸ್ಕಾರ ಅಂಥೇಳಿ ಪಾದ ಮುಟ್ತಾನೇ ಇರ್ತಾರೆ. ಹಾಗಾಗಿಯೇ ಅಜಿತ್ ಪವಾರ್ ಅವರು ಈಗ ನನ್ನ ಪಾದಗಳನ್ನು, ಅಂದರೆ ರಾಜಕಾರಣಿಗಳ ಪಾದ ಮುಟ್ಟೋಕ್ಕೆ ಹೋಗ್ಬಿಡಿ, ಅದಕ್ಕೆ ಅವರು ಯೋಗ್ಯರಲ್ಲ. ಯಾಕಂದರೆ ಸಾಕಷ್ಟು ಜನ ರಾಜಕಾರಣಿಗಳು ನೋಡ್ತಾ ಇರ್ತೀವಿ, ಅದು ಯಾವ ಪಾಪಗಳನ್ನು ಮಾಡಿರ್ತಾರೋ, ಏನೇನು ಅವರ ಒಂದು ವ್ಯವಹಾರಗಳಿರ್ತಾವೋ. ಜೊತೆಗೆ ಇತ್ತಿನ ರಾಜಕಾರಣಿ ನೋಡ್ತಾ ಇದ್ದೀವಿ ನಾವು, ಇಂತಿಂಥವ್ರಿಗೆ ಮಣೆ ಹಾಕ್ತಾ ಇದ್ದಾರೆ ನಮ್ಮ ಜನ ಅಂಥೇಳಿ. ಹಾಗಾಗಿ ಯಾರೂ ಕೂಡ ಕಾಲು ಮುಟ್ಟಿ ನಮಸ್ಕರಿಸಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. मी जाहीरपणे सांगतो, आजचे पुढारी पाया पडण्याच्या लायकीचे नाही. ज्याच्या पाया पडतात त्याची हिस्ट्री आठवा. अरे म्हणाल मी कुणाच्या पाया पडलो. आई बापाच्या पाया पडा ना, गुरूंच्या पाया पडा. तुम्हाला जो गुरु म्हणून शिकवतो त्याच्या पाया पडा ना. पूर्वी यशवंतराव चव्हाण, वसंतराव नाईक मोठी माणसं होती, आबाळ एवढी मोठी माणसं होती. त्यांच्या पुढे नतमस्तक होऊ ना. छत्रपती शिवाजी महाराज आहेत, संभाजी महाराज आहेत, राजमाता जिजाऊ आहेत, बाबासाहेब आंबेडकर आहेत, महात्मा फुले आहेत, मौलाना आझाद अण्णाभाऊ साठे आहेत. महान युगपुरुष होऊन गेले. किती महिला, किती जणांची नावं घेऊ.